ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಬಿಂದಾಸ್ ಆಗಿದ್ದೀನಿ. ವಿಡಿಯೋ ಹಾಕ್ತಿರ್ಲಿಲ್ಲ, ಅಷ್ಟೇ ವಿಡಿಯೋ ಮಾಡ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಮಗನ ಎಕ್ಸಾಮು ಮುಗೀತು. ಸೊ ಹಾಲಿಡೇ ಸಿಕ್ಕಿದೆ, ಅದು ನಾನು ಎಲ್ಲೂ ಹೋಗಲಿಲ್ಲ. ಸೊ ಇವತ್ತು ಒಂದು ಸ್ಪೆಷಲ್ ಡೇ. ಏನಕ್ಕೆ ಅಂತಂದರೆ ಇವತ್ತು ನನ್ನ ಡಿಗ್ರಿ ಫ್ರೆಂಡ್ಸ್ನ ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಗೈಸ್, ನಮ್ಮೂರಲ್ಲಿ ದಿನ ಮೋಡ ಆಗುತ್ತೆ, ಮಳೆ ಬರಲ್ಲ. ಇವತ್ತು ಸಿಕ್ಕಾಪಟ್ಟೆ ಮೋಡ ಆಗಿದೆ, ಮಳೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ನನಗೆ ಸ್ವಲ್ಪ ಈ ಗುಡುಗು ಸಿಡ್ಲು ಅಂದರೆ ಸ್ವಲ್ಪ ಹೆದರಿಕೆ, ಹಾಗಾಗಿ ನಾನು ಹೊರಗಡೆ ಹೋಗಲ್ಲ. ಆದರೂ ಫ್ರೆಂಡ್ಸನ್ನು ಮೀಟ್ ಮಾಡಬೇಕು ಅನ್ನೋ ಖುಷಿಗೆ ನಾನಿವತ್ತು ಹೋಗ್ತಾ ಇದ್ದೀನಿ. ಸುಮಾರು 2 ವರ್ಷನೇ ಆಯಿತು ನಾವು ಮೀಟ್ ಮಾಡಿದೆ. ನಾವು 2 ವರ್ಷದಿಂದ ಮೀಟ್ ಮಾಡಿದ್ವಿ. 2024 ಕರೆಕ್ಟ್ 2024ನೇ ಇಸ್ವಿ ನಾವು ಹಂಗೆ ಏಪ್ರಿಲ್ ಮೇ ರಜದಲ್ಲಿ ಮಕ್ಕಳಿಗೆಲ್ಲ ಹಾಲಿಡೇ ಇತ್ತು ಅಂತ ಬಂದರು. ಸೊ ಅವಾಗ ಮೀಟ್ ಮಾಡಿದ್ದು. ಅದು ಬಿಟ್ಟು 2 ವರ್ಷ ಆಗಿತ್ತು ನಾವು ಮೀಟ್ ಮಾಡಿರಲಿಲ್ಲ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲಿ ಒಂದು ಗೆಟ್ ಟುಗೆದರ್ ಮಾಡಿದರು. ಸೊ ನಾನು ಅದಕ್ಕೆ ಹೋಗಿರಲಿಲ್ಲ. ಅವರು ಎಲ್ಲ ಚೆನ್ನಾಗಿ ಗೆಟ್ ಟುಗೆದರ್ ಮಾಡಿದ್ರು, ನಾನು ಅದಕ್ಕೆ ಹೋಗಿರಲಿಲ್ಲ. ಸೊ ಈಗ ಮತ್ತೆ ಸಾಗರದಲ್ಲಿ ನಾವು ಮತ್ತೆ ಗೆಟ್ ಟುಗೆದರ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಇವತ್ತು ಆ ಡೇನ ಫಿಕ್ಸ್ ಮಾಡಿದ್ದೀವಿ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಫ್ರೆಂಡ್ಸ್ನೆಲ್ಲ ನೋಡಲಿಕ್ಕೆ. ತುಂಬ ಖುಷಿ ಆಗ್ತಾಯಿದೆ. 2 ವರ್ಷದ ನಂತರ ಮತ್ತೆ ಅವನ್ನೆಲ್ಲ ನೋಡೋದು. ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ನಾವು ಮೆಸೇಜ್ ಮಾಡ್ತಿರ್ತೀವಿ, ಎಲ್ಲ ಗ್ರೂಪ್ ಇದೆ ನಮ್ಮದು, ಗ್ರೂಪಲ್ಲೂ ಮೆಸೇಜ್ ಮಾಡ್ತಿರ್ತೀವಿ, ತಮಾಷೆ ಮಾಡ್ಕೊತಿರ್ತೀವಿ. ಬಟ್ ಡೈರೆಕ್ಟಾಗಿ ನಾವು ಮೀಟ್ ಮಾಡಿರಲಿಲ್ಲ, 2 ವರ್ಷ ಆಗಿತ್ತು. ಸೊ ಇವತ್ತು ನಾವು ಡೈರೆಕ್ಟಾಗಿ ಮೀಟ್ ಮಾಡ್ತೀವಿ. ಎಸ್ ಗೈಸ್, ನಮ್ಮೂರಲ್ಲಿ ದಿನ ಮೋಡ ಆಗುತ್ತೆ, ಮಳೆ ಬರಲ್ಲ. ಇವತ್ತು ಒಂದು ಸ್ಪೆಷಲ್ ಡೇ. ನನ್ನ ಡಿಗ್ರಿ ಫ್ರೆಂಡ್ಸ್ನ ಒಂದು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ಒಂದು 5 to 6 ಮೆಂಬರ್ಸ್ ಅಂತೂ ಬರ್ತಾರೆ. ಇನ್ನು ಬಾಕಿದವ್ರು ಏನಂತ ನಂಗೆ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸಂಜೆ ಒಂದು 4:30 to 5 o'clock ಟೈಮಿಂಗ್ಸ್ ಹೇಳಿದ್ದೀವಿ. ಸೊ ಎಲ್ಲ ಬರ್ತಾರೆ. ಗಮಗಶ್ರೀ ಹೋಟೆಲ್ ಅಂತ ಸಾಗರದ ಸೊರಬ ರೋಡಲ್ಲಿದೆ. ಸೊ ಅಲ್ಲಿ ಬರೋಕ್ಕೆ ಹೇಳಿದ್ದೀವಿ. ಸೊ ಅಲ್ಲೆಲ್ಲ ಬರ್ತಾರೆ. ನನ್ನ ಫ್ರೆಂಡ್ಸನ್ನೆಲ್ಲ ನಿಮಗೆ ಮೀಟ್ ಮಾಡಿಸ್ತೀನಿ. ಅವರ ಹೆಸರೇನು ಮತ್ತು ಅವರು ಯಾರು ಅಂತ ನಿಮಗೆ ಮೀಟ್ ಮಾಡಿಸ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಜೊತೆ ಸಿಕ್ಕಾಪಟ್ಟೆ ಮೋಡ ಆಗಿತ್ತು, ಮಳೆ ಬರುತ್ತೇನೋ ಅಂತ ಅನ್ಕೊತಾ ಇದ್ದೆ. ನಾನು ಆವಾಗ ಹೇಳ್ದಂಗೆ ನಂಗೆ ಸ್ವಲ್ಪ ಮಳೆ ಗುಡುಗು ಹೆದರಿಕೆ. ಹಾಗಾಗಿ ನನ್ನ ಫ್ರೆಂಡು ನಂದ ಇದ್ದವಳು ಮಳೆ ಬಿಟ್ಟು ಹೊಳೆ ಕಟ್ಟಲಿ ಇವತ್ತು ಗೆಟ್ ಟುಗೆದರ್ ಮಾಡಿದೆ ಅಂತ ನಮ್ಮ ಮನೆಗೆ ಬಂದಿದ್ಲು ನಂದ. ಸೊ ನಾನು ಅವಳು ಆಟೋದಲ್ಲಿ ಮತ್ತೊಬ್ಬಳು ಫ್ರೆಂಡನ್ನು ಪಿಕಪ್ ಮಾಡಿಕೊಂಡು ನಾನು ಗಮಗಶ್ರೀ ಹೋಟ್ಲನ್ನು ತಲುಪಿದ್ವಿ. ಹೋಟೆಲ್ ಮಾತ್ರ ಗಾರ್ಡನಿಂಗಿಂದ ಕೂಡಿ ಸ್ಪೇಷಿಯಸ್ ಆಗಿತ್ತು ಮತ್ತು ಫುಡ್ ಕೂಡ ಅಷ್ಟೇ ಚೆನ್ನಾಗಿತ್ತು ಗೈಸ್, ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಸೊ ಆಲ್ರೆಡಿ ನನ್ನ 1-2 ಫ್ರೆಂಡ್ಸ್ ಬಂದು ಕೂತಿದ್ರು ನೋಡಿ, ಅಲ್ಲಿ ಕೂತಿದ್ದಾರೆ. ಸೊ ನಾನು ಅವ್ರ ಜೊತೆ ಜಾಯ್ನ್ ಆದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಗೈಸ್ ನಮ್ಮ ಡಿಗ್ರಿ ಫ್ರೆಂಡ್ಸನ್ನು ನೋಡಿ. ನಾಗು ಮಗಳವಳು, ನಾನು, ನಾಗಶ್ರೀ ಮತ್ತು ನಂದ 3 ಜನ ಆಟೋದಲ್ಲಿ ಬಂದ್ವಿ. ಆಮೇಲೆ ತರಣಮ್ ಮತ್ತು ಶೈಲಾ ಅವರು ಅವ್ರ ಸ್ವಂತ ವೆಹಿಕಲಲ್ಲಿ ಬಂದರು. ಇನ್ನೂ ಒಬ್ಬಳು ಬರೋದು ಬಾಕಿ ಇತ್ತು. ಸೊ ಅವಳಿಗಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಗೈಸ್ ಬಂದು ನೋಡಿ, ನಮ್ಮ ಎಂ ಪಿ ಮೇಡಮ್ ಅವ್ರು ಬರ್ತಾ ಇದ್ದಾರೆ. ಇವಳು ವಿದ್ಯಾ ಅಂತ, ನನ್ನ ಕಾಲೇಜ್ ಓದೋ ಟೈಮಲ್ಲಿ ನನ್ನ ಪಕ್ಕನೇ ಕೂರ್ತಿದ್ಲಿ ಇವಳು, ವಿದ್ಯಾ MP ಅಂತ. ಇವಳಿಗೆ ನಾವು ಪ್ರೀತಿಯಿಂದ MP ಅಂತ ಕರಿತಿದ್ವಿ. ಹೇಗೆ MP MLAಗಳು ಲಾಸ್ಟಿಗೆ ಬರ್ತಾರೋ ಹಾಗೆ ಇವಳು ಕೂಡ ಲಾಸ್ಟಿಗೆ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾಳೆ. ಇವಳು ನೋಡಿ ಕೂಡ ನನಗೆ ತುಂಬ ಖುಷಿ ಆಯಿತು. ನಾನು ಬರೋದು ಬೇಡವಾ ಫೋಟೋದಲ್ಲಿ? ಹೌದಲ್ಲ, 1 2 3 ಚೋಟು ಸತತ 2 ವರ್ಷಗಳ ನಂತರ ನಾವೆಲ್ಲ ಸಿಕ್ಕಿರೋದ್ರಿಂದ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ವಿ. ಮಳೆ ಬರೋ ಆಗಿದೆ ಮತ್ತು ಕತ್ಲಾಗ್ಬಿಡುತ್ತೆ ಹೇಳ್ಕೊಂಡು ನಾವು ಫಸ್ಟ್ ಫೋಟೋ ತೆಕ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾವು ಫುಲ್ ಫೋಟೋ ತೆಕ್ಕೊತಾ ಇದ್ವಿ. ನಮ್ಮ ದಂದ ಸೆಲ್ಫಿ ತೆಕ್ಕೋತಾ ಇದ್ದು. ಸೊ ಫಸ್ಟ್ ನಮ್ಮ ಫೋಟೋ ಸೆಷನ್ ಮುಗಿಸಿ ಆಮೇಲೆ ಒಳಗೆ ಹೋದ್ವಿ. ಇಲ್ಲಿ ಹೋಟೆಲಿಗೆ ಹೋದ್ಮೇಲೆ ಹಾಗೆ ಬರಲಿಕ್ಕಾಗತ್ತೆ, ಲೈಟಾಗಿ ಏನಾದ್ರು ಒಂದು ಫುಡ್ ತೊಗೊಳ್ಳೇಬೇಕು. ಸೊ ಹಾಗಾಗಿ ನಮಗೇನು ಅಷ್ಟೇನು ಹಶ್ವಿ ಇರಲಿಲ್ಲ. ಸೊ ಲೈಟಾಗಿ ಸ್ವಲ್ಪ ಫುಡ್ ತೊಗೊಂಡು ತಿಂದ್ವಿ. ಅಷ್ಟೊತ್ತಿಗೆ ಮೋಡ ಏರ್ತು, ಮಳೆನೂ ಸಣ್ಣ ಶುರುವಾಯಿತು. ಮಳೆ ಬರೋ ತನಕ ನಾವು ಅಲ್ಲೇ ಇದ್ವಿ. 6:30ಗೆ ಹೊರಡೋದಾಗಿತ್ತು ನಾವು. ಸಿಕ್ಕಾಪಟ್ಟೆ ಮಳೆ ಬಂತು. ನಾವು ಗಮಗಶ್ರೀ ಹೋಟ್ಲಿಗೆ ಬಂದಿದ್ದೀವಿ, ಒಂದು ಡಿಗ್ರಿ ಫ್ರೆಂಡ್ಸು. ಇವಳು ಶೈಲಾ, ನಾಗಶ್ರೀ, ನಂದ, ವಿದ್ಯಾ, ನಾವು ಪ್ರೀತಿಯಿಂದ MP ಅಂತ ಕರಿತೀವಿ. ಅವಳಂತೂ ಇದ್ದಂಗೆ ಇದ್ದಾಳೆ ಗೈಸ್, ದಪ್ಪನೂ ಆಗಿಲ್ಲ ತೆಳ್ಳನೂ ಆಗಿಲ್ಲ. ಸಜೆಷನ್ ಕೇಳಬೇಕು ಅವಳತ್ರ. ಇವರು ತರಣಮ್ ಅಂತ. ಸೊ ನಾವು ಇಷ್ಟು ಜನ ಬಂದಿದ್ದೀವಿ, ಬಾಕಿದವರೆಲ್ಲ ಬೆಂಗಳೂರಲ್ಲಿದ್ದಾರೆ, ಬಂದಿಲ್ಲ. ಸೊ ಅವರಿಗೆಲ್ಲ ಸ್ವಲ್ಪ ಗಿಜಿ ಆಗ್ತಿರುತ್ತೆ ಹೊಟ್ಟೆಲಿ. ಏನು ಮಾಡ್ಕೊ ಬರಲ್ಲ. ಬನ್ನಿ ಅಂತ ಹೇಳಿದ್ದೆ, ಅವ್ರು ಬರಲಿಲ್ಲ. ಸೊ ಅವ್ರು ಬ್ಯಾಡ್ ಲಕ್ ಅದು.
ಇನ್ನು ಹೋಟೆಲ್ ಬಗ್ಗೆ ಹೇಳೋದಾದರೆ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿದೆ. ಸೊರಬ ರೋಡಲ್ಲಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಹೋಟೆಲು, ನೀವು ನೋಡ್ಬೋದು ವಿಡಿಯೋದಲ್ಲಿ. 1.5 ವರ್ಷ ಆದ್ಮೇಲೆ ಭೇಟಿಯಾಗಿದ್ದೀವಿ, ಹೇಗೆ ಅನಿಸ್ತು? ಚೆನ್ನಾಗಿ ಅನಿಸ್ತಾ? ನಾನು ಪ್ಲ್ಯಾನ್ ಮಾಡಿದ್ದಲ್ಲ, ಫಸ್ಟ್ ಪ್ಲ್ಯಾನ್ ಮಾಡಿದ್ದು ನಂದ. ಅವಳಿಗೆ ಹೇಳು ನಿಂಗೆ ಹೇಗೆ ಅನಿಸ್ತು? ನಿಂಗೆ ಹೇಗೆ ಅನಿಸ್ತು? ಪ್ಲಾನ್ ಸಕ್ಸಸ್ ಆಯ್ತಲ್ಲ, ಅದೇ ಖುಷಿ ಅಷ್ಟೇ. ಇವಳು ಬೆಂಗಳೂರಿಂದ ಬಂದಿದ್ದಾಳೆ, ಗೈಸ್ ಅವಳು ಬಾಗಲಕೋಟೆಯಿಂದ ಬಂದಿದ್ದಾಳೆ. ಹೌದು, ಇವಳು ನಾಗಶ್ರೀ ಬೆಂಗಳೂರಿಂದ ಬಂದಿದ್ದಾಳೆ. ನಿಂಗೆ ಹೇಗೆ ಅನಿಸ್ತು? ನಿಂಗೆ ಹೇಗೆ ಅನಿಸ್ತು? ಅಮ್ಮನ ಫ್ರೆಂಡ್ಸ್ ನೋಡಿ ಹೆಂಗೆ ಅನಿಸ್ತು ನಿನಗೆ? ಚೆನ್ನಾಗಿ ಅನಿಸ್ತಾ? ನೀನು ಮೊಬೈಲ್ ತಿಕ್ಕೋದ್ರೇ ಬಿಸಿ ಆಗು ನೀನು. ನಿಂಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿ ಅನಿಸ್ತು. ಇವಳು ಬೆಂಗಳೂರಿಂದ ಬಂದಿದ್ದಾಳೆ. ಇನ್ನೂ ತುಂಬ ಜನ ಮೀಟ್ ಆಗಬೇಕು, ಆವಾಗಲೇ ಖುಷಿ ಇರೋದು. ಹೌದು, ತಲೆ ಹೇಗೆ ಅನಿಸ್ತು? ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಅನಿಸ್ತಾ ಮಾಡಿದ್ದು ಅಲ್ವಾ? ನಂಗೆ ಅವಳು ಹೇಗಾಗಿದ್ದಾಳೆ ನೋಡ್ಬೇಕಿತ್ತು ನಕ್ಕಿನಾಗಿ. ಆಫ್ಟರ್ 20 years ನಾನಂತೆ ನಾನು ಮೀಟ್ ಆಗಿದ್ದು ಆಫ್ಟರ್ 20 years. ಹೌದು ಗೈಸ್, ನಾವಾಗೆ ಹೇಳ್ದಂಗೆ ನೋಡಿ, ಮಿಂಚು, ಗುಡುಗು, ಸಿಡ್ಲು, ಸಿಕ್ಕಾಪಟ್ಟೆ ಮಳೆ ಬರ್ತದೆ. ಪಾಪ ನಮ್ಮ ಶೈಲಾ 2 ವೀಲರ್ ತೊಗೊಂಬಂದಿದ್ಲು, ಬೈಕ್ ತೊಗೊಂಬಂದಿದ್ಲು, ಸ್ಕೂಟಿನ. ಸೊ ಅವಳಿಗೆ ವಾಪಸ್ ಹೋಗಲಿಕ್ಕೆ ಮಳೆ ಬರ್ತಾಯಿದೆ. ಹಾಗಾಗಿ ಮತ್ತೊಬ್ಬಳು ವಿದ್ಯಾ ಅಂತ ಅವಳ ಹಸ್ಬೆಂಡ್ ಕಾರ್ ತಂದಿದ್ರು. ಸೊ ಅವಳು ಕಾರಲ್ಲಿ ಅವಳನ್ನ ಕರ್ಕೊಂಡೋಗಿ ಸೇಫಾಗಿ ಮನೆಗೆ ಹೋದ್ರು ಅವರಿಬ್ಬರು. ನಾವು ಸಾಗರದಲ್ಲೇ ಇರೋದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಮಳೆ ನಿಲ್ಲುತ್ತೇನಾ ಅಂತ ಹೇಳಿಬಿಟ್ಟು. ಸೊ ಮಳೆ ನಿಲ್ಲೇ ಇಲ್ಲ, ಸುಮಾರು ಒಂದು 8 ಗಂಟೆವರೆಗೂ ಮಳೆ ಬಂದಿದೆ ನಿನ್ನೆ. ನಾವು ದಿನ ಮಳೆ ಬರುತ್ತೆ ಅಂತ ನೆನೆಸ್ಕೊಂಡು ಮಳೆ ಸಿಕ್ಕಾಪಟ್ಟೆ ಬಂದು ನೋಡಿ ಅವರೆಲ್ಲ ಬಾಯಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಒಂದು ಹಾಫ್ ಆನ್ ಅವರ್ ಕೂತ್ಬಿಟ್ಟು ಆಮೇಲೆ ಹಾಗೆ ನಾವು ಕೂಡ ಮನೆಗೆ ಹೋದ್ವಿ. ಫ್ರೆಂಡ್ಸ್ ಅಂದರೆ ಹಾಗೆ ಅಲ್ವಾ ಗೈಸ್? ಫ್ರೆಂಡ್ಸ್ ಸರ್ಕಲ್ ಅಂದರೆ ಹಾಗೆ, ಒಬ್ಬರು ಸಿಗ್ತಾರೆ ಅಂತಂದರೂ ಕೂಡ ನಮಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ನನಗಂತೂ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬೆಂಗಳೂರಲ್ಲಿರೋದು, ನಾನೊಬ್ಬಳೇ ಸಾಗರದಲ್ಲಿರೋದು. ಸೊ ಅವರೆಲ್ಲ ರಜೆಗೆ, ಮಕ್ಕಳಿಗೆ ರಜೆ ಇದ್ದವಾಗ ಬರ್ತಾರೆ, ಬಂದವಾಗ ಕಾಲ್ ಮಾಡಿಬಿಟ್ಟು ಮೀಟ್ ಮಾಡೋಣ ಅಂತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾವು ಎಲ್ಲ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿ, ಅಂತೂ ಆ ಪ್ಲ್ಯಾನ್ ಸಕ್ಸಸ್ ಆಯಿತು. ಸೊ ನಿಮಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.